ರಾಷ್ಟ್ರ ಕ್ಯಾಪಿಟಲ್ ಸಿಟಿಯಲ್ಲಿ ಧೂಳು ಮಿಶ್ರಿತ ಭಾರೀ ಬಿರುಗಾಳಿ ಬೀಸಿದ್ದು ನಿರ್ಮಾಣ ಹಂತದ ಗೋಡೆ ಕುಸಿದು ಓರ್ವನೊಬ್ಬ ಸಾವನ್ನಪ್ಪಿದ್ದಾನೆ. ಹಲವು ಮರಗಳು ಧರಾಶಾಹಿಯಾಗಿದ್ದು ಬಿರುಗಾಳಿಗೆ ಜನ ಕಂಗಾಲಾಗಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಧೂಳು ಮಿಶ್ರಿತ ಭಾರೀ ಬಿರುಗಾಳಿ ಉಂಟಾಗಿದ್ದು ನಿರ್ಮಾಣ ಹಂತದ ಗೋಡೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಓರ್ವ ಸಾವನ್ನಪ್ಪಿದ್ದಾನೆ. ಇನ್ನು ಹಲವು ಮರಗಳು ಧರಾಶಾಹಿಯಾಗಿದ್ದು ಬಿರುಗಾಳಿಗೆ ಜನ ಕಂಗಾಲಾಗಿದ್ದಾರೆ. ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ವಾಹನ ಸವಾರರು ಪರದಾಡುವಂತಾಗಿದ್ದು ಭಾರೀ ಬಿರುಗಾಳಿಗೆ 15 ವಿಮಾನಗಳ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ದೆಹಲಿಯಲ್ಲಿ ಬಿರುಗಾಳಿ ಸಹಿತ ಮಳೆ ಆಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಆದಂಥ ಒಂದು ಘಟನೆ ಇದು. ರಾಷ್ಟ್ರ ರಾಜಧಾನಿಯಲ್ಲಿ ಧೂಳು ಮಿಶ್ರಿತ ಭಾರೀ ಬಿರುಗಾಳಿ. ಮೊದಲೇ ಪೊಲ್ಯೂಷನ್ನಿಂದ ಒದ್ದಾಡ್ತಿದ್ದಂಥ ಡೆಲ್ಲಿಯಲ್ಲಿ ಈಗ ಸಡನ್ ಆಗಿ ಈ ರೀತಿಯಾದಂತಹ ಧೂಳು ಮಿಶ್ರಿತ ಮಳೆಯಿಂದಾಗಿ ಜನರು ಪರದಾಡುವಂತಾಗಿದ್ದು ಮರಗಳು ಕೂಡ ಧರೆಗೆ ಉರುಳಿವೆ. ಇದರಿಂದ ಜನರು ಓಡಾಡೋಕ್ಕೂ ಕೂಡ ಪರದಾಡುವಂತಾಗಿದೆ. ನೀವು ದೃಶ್ಯದಲ್ಲಿ ಕಾಣಬಹುದು, ಕ್ಯಾಬ್ಗಳೆಲ್ಲ ಮರ ಬಿದ್ದಿದ್ದರಿಂದ ಓಡಾಡೋಕ್ಕೂ ಕೂಡ ಪರದಾಡುವಂತಾಗಿದೆ ಅಲ್ಲಿಯ ಜನರ ವ್ಯವಸ್ಥೆ. ಬಿರುಗಾಳಿಗೆ ಜನ ಕಂಗಾಲಾಗಿದ್ದಾರೆ. ಯಾವ ರೀತಿ ಧೂಳುಗಟ್ಟಿದೆ ನೋಡಿ ದೆಹಲಿ. ರಾಷ್ಟ್ರ ರಾಜಧಾನಿಯಲ್ಲಿ ಆದಂಥ ಘಟನೆ ಇದು. ಬಿರುಗಾಳಿ ಸಹಿತ ಮಳೆ ಕೂಡ ಆಗಿದೆ. ಇನ್ನು ನಿರ್ಮಾಣ ಹಂತದ ಗೋಡೆ ಕುಸಿದು ಓರ್ವನೊಬ್ಬ ಸಾವನ್ನಪ್ಪಿದ್ದಾನೆ. ದೆಹಲಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯಾಗುವಂಥ ಮುನ್ಸೂಚನೆಯನ್ನು ಕೂಡ ನೀಡಿದೆ ಹವಾಮಾನ ಇಲಾಖೆ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕಿಂದ ವಿಶ್ವನಾಥ್. ರಾಷ್ಟ್ರ ರಾಜಧಾನಿಯಲ್ಲಿ ಏನಿದು ಅವಾಂತರ ಅಂತ? ಎಸ್ ಕಾರ್ತಿಕ್, ಏನು ದಿನಗಟ್ಟಲೆ ಬಿಸಿಲಿನ ಜಳದಿಂದ ಕಂಗೆಟ್ಟಿದ್ದ ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತೆ ಅದರ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಇವತ್ತು ಹವಾಮಾನ ಬದಲಾವಣೆ ಕಂಡು ಬಂದಿದೆ. ಯಾಕಂದ್ರೆ ಇವತ್ತು ಸಂಜೆ ದೆಹಲಿ, ಹರಿಯಾಣ ಮತ್ತೆ ಉತ್ತರ ಪ್ರದೇಶದ ಹಲವಾರು ಭಾಗಗಳಲ್ಲಿ ವಿಪರೀತವಾದ ಗಾಳಿಯಿಂದ ಕೂಡಿದಂತಹ ಬಿರುಗಾಳಿ ಬೀಸಿದೆ. ಆ ಬಿರುಗಾಳಿಯಿಂದ ಹಲವಾರು ವಿಮಾನಗಳ ಕಾರ್ಯಾಚರಣೆ ಮೇಲೂ ಪರಿಣಾಮ ಬೀರಿದ್ದು ಅದೇ 15 ವಿಮಾನಗಳ ಮಾರ್ಗ ಬದಲಾವಣೆ ಆಗಿದೆ ಅಂತ ಹೇಳಿ ಏರ್ ಇಂಡಿಯಾ ತಿಳಿಸಿದೆ. ಮತ್ತೆ ಈ ಒಂದು ಹವಾಮಾನ ವೈಪರೀತ್ಯದಿಂದ ಒಂದು ಗೋಡೆ ಕುಸಿದು ಒಂದು ಸಾವಾಗಿದೆ ಅಂತಾನೂ ನಮ್ಗೆ ಮಾಹಿತಿ ತಿಳಿದು ಬಂದಿದೆ ಕಾರ್ತಿಕ್. ಮತ್ತೆ ಗುಡುಗು ಸಹಿತ ಭಾರಿ ಮಳೆ ಆಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಹವಾಮಾನ ವೈಪರೀತ್ಯದಿಂದ 15 ವಿಮಾನಗಳ ಮಾರ್ಗ ಬದಲಾವಣೆ ಮಾಡಿದೆ ಏರ್ ಇಂಡಿಯಾ. ಮತ್ತೆ ಇದರಿಂದ ಹಲವಾರು ಬೆಳೆಗಳಿಗೆ ನಾಶ ಆಗ್ತಕ್ಕಂಥದ್ದಿರ್ಬೋದು ಅಥವಾ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಮುನ್ನೆಚ್ಚರಿಕೆ ಇರ್ಬೋದು. ಏನಂದ್ರೆ ಮನೆಯಿಂದ ಯಾರು ಆಚೆ ಬರಬೇಡಿ, ವಿಪರೀತ ಗಾಳಿ ಬೀಸುತ್ತೆ, ಕಾಂಕ್ರೀಟ್ ಗೋಡೆಗಳು ಕುಸಿಯುತ್ತೆ, ಮರಗಳ ಕೆಳಗೆ ಆಶ್ರಯ ಪಡಿಬೇಡಿ ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ ಕಾರ್ತಿಕ್. ನಂತರದಲ್ಲಿ ಬಲವಾದ ಗಾಳಿಯಿಂದ ಮರಗಳು ಸಿಕ್ಕಾಪಟ್ಟೆ ತೂರಾಡ್ತಾ ಇದ್ದಾವೆ. ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಮತ್ತೆ ಲೋಧಿ ಗಾರ್ಡನ್ ಸೇರಿದಂತೆ ದೆಹಲಿಯ ಹಲವಾರು ಪ್ರದೇಶಗಳಲ್ಲಿ ಮರದ ಕೊಂಬೆಗಳು ಬಿದ್ದೋಗ್ಬಿಟ್ಟಿದ್ದಾವೆ. ದೆಹಲಿಯ ಗೇಟ್ ಪ್ರದೇಶದಲ್ಲೂ ಸಹ ಮೋಟಾರ್ ಸೈಕಲ್ ಮೇಲೆ ಮರವೊಂದು ಬಿದ್ದು ಹಲವಾರು ಅವಾಂತರಗಳನ್ನೇ ಸೃಷ್ಟಿಸಿದೆ ಕಾರ್ತಿಕ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.